ಯಾರು ನೀನು ಹುಡುಗ್ನಾನ ಅಲ್ಲಿ ನಿಂತ್ಕೊಂಡೆ ಅಂತ ಹೇಳಕ್ ನೋಡ್ತಿದ್ದೀಯ? ಬಾ ನೋಡೋಣ ಹೆಚ್ಚಿಗೆ. ಏನೇನು ಸಿನೇತ್ಗಾರನೇ ಆಗ್ಬೇಕ ಮಾತಾಡೋಕ್ಕೆ? ವಯಸ್ಸಾದವ್ರು ಅದಾರೆ ಮನೇಲಿ, ಎಂಥವ್ರು ಒಂದು ಕುಸ್ಸಾಲ್ ಮಾಡು ಇದು ಮಾಡೋಣ ಅನ್ನೋದಿಲ್ಲ. ಭಾರ ಭಾರ ಈಚೆಗೆ. ಅಲ್ಲಿ ಬಿಸಿಲದೆ ಅಂತ ನಿತ್ಯ, ಇಲ್ಲೂ ಬಿಸಿಲದೆ. ಬಾ, ಬಿಸಿಲಲ್ಲಿ ಕೂತಿದ್ದು ಕಾಣಲ್ಲ ನಿಂಗೆ? ಇನ್ನು ಸಿನೇದ್ಗಾರ ಅವು ಇನ್ನೂ ಹಾಸಿಗೆ ಬಿಟ್ಟು ಹೇಳೇನ. ನೀ ನೋಡು ಮನೇಲಿ ಒಂದು ಹಾಡು ಕೆಲಸ ಮಾಡಿ ಈಚೆಗೆ ಬಂದಿಯೇನ. ನಮ್ಮನೇಲಿ ಹಂಗ. ಬಾ ಬಾ ಈಚೆಗೆ ಬಾ. ಸುಮಾರು ದಿವಸ ಆಗಿತ್ತು ಮಾರಯ್ಯ ಮಾತಾಡ್ದೆ. ಭಾರ ಮತ್ತೆ ನಿಂತ್ಕೊಂಡು ನೋಡ್ತಾನಲ್ಲ ಅಲ್ಲಿ. ಎಂತಾರಾಗ್ಲಿ ಸುಮ್ಮನೆ ಹೇಳೋದಲ್ಲ. ನಿಮ್ಮ ಅಪ್ಪನು ಒಂದೊಂದ್ಸರಿ ಸರಿನೇ ಮಾತಾಡ್ತಾರೆ ಕಣ್ರಿ. ನಂಗೆ ಬೈಯೋದೊಂದಲ್ಲ ಅನ್ನೋದೊಂದು ಬಿಟ್ರೆ ಮತ್ತೆಲ್ಲ ಮಾತು ಸರಿನೇ ಇರ್ತವೆ. ಅವ್ರಿಗೆ ಎಂತ ಹೇಳಿದ್ರು ಕೇಳಿಸ್ಕೊಂಡ್ರ? ಅನಿಲಣ್ಣ ಬಂದಾರೆ ಅಲ್ಲಿ, ಗೊತ್ತಾತ? ಸಾಕು ಸ್ವಲ್ಪ ಸುಮ್ಮನಿರು. ನಂಗೆ ಗೊತ್ತಿಲ್ಲ ನಿನ್ನ ಬುದ್ಧಿ. ನನಗೆ ಯಾರು ಏನಾರು ಬೈತಾರೆ ಅಂದರೆ ಅವ್ರು ಹೇಳಿದ್ದೆಲ್ಲ ಸರಿಯೇ. ನಿನ್ನ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗ್ತದೆ. ಹಬ್ಬ ತಪ್ಪಿದ್ರೂ ಹೋಳ್ಗೆ ತಪ್ಪಲ್ಲ ಅಂತ ಗಾದಿ ಅದೇ. ಹೀಗೆ ಇರಲ್ಲ. ಇನ್ನೊಂದು ಸತಿ ಬತ್ತದ ನೋಡಿ ನಿನ್ನ ಬುಡಕ್ಕೆ, ಆವಾಗ ಹೇಳ್ತೀನಿ, ಈಗಲ್ಲ. ಅವನಿಲ್ಲಿ ಎಂತಕ್ಕೆ ಬಂದಾನೆ ಒಂಚೂರು ಕೇಳಮ್ಮ. ಅಲ್ಲಿ ನೀನು ಎಂತ ದಂಡು ಕಡಿತಿದ್ದೀಯ? ಅಲ್ಲಿ ಹೋಗಬಾರ್ದ? ಅಲ್ಲೇ ಅವ್ರು ಹೇಳೋದಕ್ಕೂ ನೀ ಮಾಡೋದಕ್ಕೂ ಸರಿ ಆಗ್ತದೆ. ಇದಕ್ಕೆ ನಿಮ್ಮ ಮೇಲೆ ಸಿಟ್ಟು ಬರೋದು ಮಾದಪ್ಪಚ್ಚ ನನಗೆ. ಅಲ್ಲ, ಅಲ್ಲಿಂದ ಇಲ್ಲಿಗೆ ಉದ್ದೇಶ ನಿಮ್ಮ ಹತ್ರ ಮಾತಾಡೋಕ್ಕಂತ ಬಂದೀನಿ. ನೀವು ನೋಡಿದ್ರೆ ಪಾಪಣ್ಣನ ಹತ್ರ ಮಾತಾಡೋಕ್ಕೆ ಬಂದೀನಿ ಅಂತಿದ್ದೀರಿ. ಅವ್ರು ನಂಗೆ ದಿನ ಸಿಗ್ತಾರೆ ಮಾತಾಡೋಕ್ಕೆ, ನೀವು ಸಿಗ್ತೀರಾ? ಇಲ್ಲಿ ತನಕ ಎಂತಕ್ಕೆ ಬರ್ತೀನಿ ಹೇಳಿ? ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ. ಬೇಡ ಬಿಡಿ, ಹೋತಿನತ್ಲಾಗಿ. ಎಲ್ಲಿಗ ಹೋಗೋದ? ಒಟ್ಟಿದ್ದಮ್ಮೆ ಅಂತಕ್ಕೆ ಬಂದಿದ್ದ? ಹೇಳ್ತಾನೆ ಇದ್ದೀನಿ. ನಾವೇನಿಲ್ಲ ಇದ್ದವ್ರು ಮನಸ್ಸಾಗಿ ಕಾಣಲ್ಲ ನಿಂಗೆ? ಅವನೇ ಸಯ್ಯ ಅದಾನೆ ಅಲ್ಲಿ ಒಳಗೆ. ಇಷ್ಟೊತ್ತಿಗೆ ಬಂದಾತೇನೆ ಹೆರಿಗೆ. ಸಿನೇತ್ಗಾರರು ಬಂದ ಕೂಡಲೇ ಎಲ್ಲರಿಗೂ ಹೆರಿಗೆ ಬರೋಕ್ಕೆ ಗೊತ್ತಾಗ್ತದೆ. ಬಾಕಿದ್ದೆ ಅಂತಾರೆ ಇದ್ರೆ ಆಗಲ್ಲ ಅಷ್ಟೇಯ್ಯ. ಇಷ್ಟು ರೀತಿ ಹೇಳ್ತಿದ್ದೀನಿ, ಆದರೂ ಅವ್ರು ಇಲ್ಲದೆ ನಾನು ಹೋತೀನಿ ಅಂತಾನೆ. ಹಾಗೇ ಹೋದ ಮಾದಪ್ಪಜ್ಜಿಗೆ ಮತ್ತೆ ಯಾವಾಗ ಹಿಂಗಾಗಿದ್ದು ಪಾರ್ವತತ್ತೆ? ಅದೇನಾರು ಬ್ಯಾಟ್ರಿ ಡೌನ್ ಆಗಿದೆ ಎಂಥದ ಮರ, ಒಂಚೂರು ಚಾರ್ಜಿಗೆ ಹಾಕ್ಕೊಡ್ಬೇಕಿತ್ತು. ಅಯ್ಯೋ, ನಾನು ಚೆನ್ನಾಗಿ ಕೇಳಿಸ್ತದೆ ಅಂತ ಮಾತಾಡ್ತಿದ್ದೀನಿ. ಪಾರ್ವತತೆ, ನೀವು ಎಷ್ಟಂದ್ರೆ ಈ ಥರ ಮಾಡೋದು ಮಾತ್ರ ಮೋಸ. ಒಂಚೂರು ಚಾರ್ಜಿಗೆ ಹಾಕ್ಬೇಕಾ ಬೇಡ? ಅವ್ರಿಗೆ ಗೊತ್ತಾಗಲ್ಲ. ಅನಿಲ್ ಹುಡ್ಗ, ಸ್ವಲ್ಪ ಸುಮ್ಮನಾರು ಇರೋ. ನಾನು ಡಬ್ಬಲ್ ಡಿಕ್ರಿ ಮಾಡ್ಕೊಂಡಿನಿ ನೋಡೋ. ಯಾವುದು ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ತದೆ. ನಾನು ಅದೇ ಜ್ಞಾನ ಮಾಡ್ತಿದ್ದೀನ. ಬೆಳಗ್ಗೆ ಎದ್ದಲ್ಲಿಂದ ಒಂದು ಹೇಳಿದ್ರೆ ಅವರೊಂದು ಮಾತಾಡ್ತಾ ಇದ್ದಾರೆ. ಏನು ಗತಿ ಸಾಯ್ತಿ? ನಂಗೆ ಹೇಳಿದ್ರೆ ಆಲಿಸಿದ್ರೆ ನೀನು ಏನಂತೀಯ? ಎಲ್ಲರಿಗೂ ಈಗ ಒಂದು ಸುತ್ತು ಬೈದಾಯ್ತು. ನೀ ಬಂದಲ್ಲ, ಈ ನಮ್ಮ ಸುದ್ದಿ ಹೇಳಲ್ಲ ಬಿಡು. ಎಂತ ಮಾತಾಡ್ಕಿತೀಯ ಮಾತಾಡ್ಕ. ಮಾದಪ್ಪಜ್ಜ, ನಿಮ್ಮ ಕಿವಿಗೆ ಮತ್ತೆ ಅಂತ ಆತ್ರಿ. ಇದನ್ನು ಚಾರ್ಜ್ ಮಾಡ್ಕಿತಿರ್ಬೇಕು, ಬರೀ ಇದೆ ಹಾಕೊಂಡಿರೋದಲ್ಲ. ಚಾರ್ಜ್ ಹೋದ್ರೂ ಮತ್ತೆ ಕೇಳಲ್ಲ ಅದು. ಯಾರು ಹೇಳಿದ್ದ? ಇಲ್ಲಪ್ಪ, ರೇಟ್ ಕಮ್ಮಿ ಆಗ್ಯದಂತೆ. ಸಜ್ಜಕ್ಕೆ ರೇಟ್ ಆಗಲ್ಲ, ಮಳೆ ಹಿಡಿಯೋಷ್ಟೊತ್ತಿಗೆ ಸೊಯ್ಯೋ ಅಂತಾರೆ ಎಲ್ಲ. ಭಾಳ ಘನಾಗಿ ಹೇಳ್ತೀನಿ. ನೀನು ನಿಮ್ಮನೆ ಅಡಿಕೆ ಜಪತ್ನ ಮಾಡಿ ಇಟ್ಕ, ಒಂದು ಕಾಳು ಮಾರ್ದಿದ್ದಂಗೆ. ನಮಗಿದ್ದರೆಲ್ಲ ಮಾರ್ಕಿಂಡ್ಲಿ ಅಂತ ಅಲ್ಲ. ಅಡಿಕೆ ರೇಟ್ ಏನಿಲ್ಲಂತೆ. ಈ ಸತಿ ಮಳೆ ಹಿಡಿಯೋಷ್ಟೊತ್ತಿಗೆ ಭಾಳ ಆಗ್ತದೆ ಅಂತಾರಪ್ಪ. ನಮ್ಮನೆ ಯಜಮಾನನ ಕೈಯಲ್ಲಿ ಅಂತ ಹೇಳ್ಬೇಡ ಹಿಂಗಂತೇಳಿ. ಪೂರ್ತಿ ಮಾರು ಮಂಡಕ್ಕಿ ತಿನ್ಕೊ ಕುತ್ಕೊತಾನೆ. ಹೋಯ್ ಮಾದಪ್ಪಜ್ಜ, ಎಂತ ಆಗ್ಯದ ನಿಮಗೆ? ಕಿವಿಗೆ ಮಿಷಿನ್ ಹಾಕಿಂಡ್ಲ? ನಾವೊಂದು ಹೇಳಿದ್ರೆ ನೀವೊಂದು ಹೇಳ್ತಿದ್ದೀರಲ್ಲ. ಮೊನ್ನೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರಪ್ಪ, ಇವತ್ತು ಮತ್ತೆ ಅಂತ ಆಯ್ತು ನಿಮಗೆ? ಅಲ್ಲ, ಕೂಗಕ್ಕೆ ಅಂತ ಆತ ನಿಂಗೆ? ಕಿವಿಗೆ ಅದು ಮಿಷಿನ್ ಹಾಕಿಂಡ್ಲ. ಕತ್ಲಿಂಗ್ ಮೂಲಕ ತೆಗೆದಿಟ್ಕೊಂಡಿದ್ನಲ್ಲ. ಬೆಳಗತ್ತ ಎದ್ಮೇಲೆ ಮನೇಲಿ ಎಷ್ಟೊತ್ತಿಗೆಲ್ಲ ಹಾಕಿಣಲ್ಲ ನಾನು. ತಾಟಕ್ಕೆ ತಡ್ಗಿಗೆ ಹೋಗೋದಾರೆ, ಎಲ್ದಿದ್ರೆ ಪ್ಯಾಟಿಗೆ ಹೋಗೋದಾರೆ ಹಾಕಿತೀನಿ ಅಷ್ಟೇ. ಎಷ್ಟೊತ್ತಿಗೂ ಹಾಕಿಂಡಿರೋಕ್ಕೆ ಅಂತ ಅದು ಸುಮ್ಮನೆ ಸಂಭೋಗಲ್ಲ.
ಅಯ್ಯೋ ಮಾದಪ್ಪಜ್ಜ, ನಿಮ್ಮ ಹುಚ್ಚು ಹಾಳಾಗಿತ್ತು. ಆ ಸೌದು ಹೋಗಲ್ಲ, ಎಂಥದ್ದು ಆಗಲ್ಲ. ಹಾಕೊಂಡಿರಿ, ಬೆಳಗ್ಗೆ ಎದ್ದಕ್ಕೂ ಹಾಕೇಳಿ ಏನಾಗ್ತದೆ? ಈಗ ನೋಡಿ, ನಾನು ಎಂಥದ್ದು ಹೇಳ್ತಿದ್ದೀನಿ, ನೀವೆಂಥದ್ದು ಹೇಳ್ತಿದ್ದೀರಿ. ಆಗಲಿ ಮಾರಯ್ಯ, ನಾನು ಎಂಥದ್ದು ಹೇಳಿದ್ದೀನಿ ಅಂತ ಮುಕ್ಕತ್ತ ಏನಾಗಲ್ಲ. ಒಂದೊಂದು ಸತಿ ನಾ ಹೇಳ್ಬಾರ್ದೆ ಅಂತ ಹೇಳಿದ್ನ. ಓ ಸಮ ಅವನಿಲ್ಲ ಹುಡ್ಗ ಕೆಲ್ಸ ಕೇಳ್ತ. ನಿನ್ನ ಪಾರ್ವತತ್ತಿಲ್ಲಿ ಬಂದಿತ್ತ, ಅದು ಎಂತ ಹೇಳ್ತೇನು? ನಾ ಚಳಿಗೆ ಹಂಗಾರೆ ಒಂದು ತಟ್ಟು ತಗಣ ಕೇಳ್ತದೆ ಅಂತ ಮಾಡಿದೆ. ಓ ಅದು ಬೇರೆ ಎಂಥದ್ದು ಹೇಳಿತ್ತು. ಏನು ಗೊತ್ತಿ ಸಾಯದ, ಸಿಟ್ಕೋ ಕೂತಾಗಿ ಹೋಗ್ಯದೇನೀಗ. ಇಲ್ಲ, ಅದು ಇದ್ರೂ ಇರ್ಬೋದು. ಚಳಿ ಭಾಳ ಅದೇ ಮಾದಪ್ಪಜ್ಜ. ನಮಗೆ ತಡ್ಕೊಳಕ್ಕಾಗಲ್ಲ, ನಿಮ್ಗೆ ವಯಸ್ಸಾದವ್ರಿಗೆ ಇನ್ನು ಹೆಂಗಾಗಲ್ಲ. ಕೇಳಿದ್ರು ಕೇಳಿರ್ಬೋದು, ನೀವು ಹೋಗಿ ಕೊಡೋದಲ್ಲನ, ಇಲ್ಲೇ ಕೂತ್ಕೊಂಡಿದ್ದೀರಿ ಇನ್ನು. ನಿನ್ನ ಮಗಳು ತೋರಿಸೇ ಇವತ್ತು ನಮ್ಮ ಮನೆಗೆ ಬಂದೀಯ ಬಿಡು. ಮೊದಲೇ ನನ್ನ ತಲೆ ಕೆಟ್ಟ 12 ಆಣೆ ಆತ ಅದೆ. ಒಳ್ಳೆ ಮಾತಲ್ಲಿ ಸುಮ್ಮನೆ ಇದ್ದೆ ಅನಿಲ್ ಹುಡುಗ. ಅವ್ರ ಪಾಪ ನಿಧಾನದಿಂದ ಬಂದು ನಿಮ್ಮ ಹತ್ರ ಕೇಳಿದ್ರೆ ಏನ, ನೀವು ಇಡೀ ಊರಿಗೆ ಡಂಗ್ರ ಸಾಕ್ತಿದ್ದೀರಿ. ಬೇಜಾರಾಗಲ್ಲ ಮತ್ತೆ ಯಾರಿಗಾರೋ? ಎದ್ದು ಹೋಗಿ ಒಳಗೆ ಹೋಗಿ ಎಲ್ಲಿಟ್ಟಿರಿ ತೆಗೆದು ಒಂಚೂರು ಕೊಡಿ. ಚಳಿ ಭಾಳ ಅದ ಇವತ್ತು. ಅವ್ರಿಗೆ ಹೆರ್ಗೆ ಬರೋಕ್ಕೆ ಆಗಲ್ಲೇನ. ಅವ್ರು ಕೇಳದೆ ಕೊಡ್ಬೇಕು. ನೀವು ನೋಡಿದ್ರೆ ಕೇಳಿದ್ರೆ ಹಿಂಗೆ ಮಾಡ್ಕಿ ಕೂತೀರಾ? ಹೌದಣ್ಣ, ನಂಗೆ ಗೊತ್ತಾಗದೆ ಹೋತ. ಅದು ಒಂದೊಂದು ಸತಿ ಮಾಡೋದು ಹಂಗೆಯ್ಯ, ನಿಂಗೆ ಗೊತ್ತಿಲ್ಲ. ನೀ ನಂಗೊಬ್ಬನಿಗೆ ಹೇಳ್ತೀಯ, ಕೊಟ್ಟರು ತಗೊಳಲ್ಲ. ಮೊನ್ನೆ ಎಲ್ಲ ನಮ್ಮನೆ ಸಾಯಂಕಾಲ ಸರಿಗೆ ಚಳಿ ಹೊಡಿತಿತ್ತಲ್ಲ, ಹಂಗಾರೆ ಒಂದು ತೊಟ್ಟು ಅಂದರೆ ಏನಿಟ್ಟಿಟ್ಟು ದೊಡ್ಡ ರಕ್ಕಸ್ತಿ ಹಂಗೆ ಬಿಡ್ತದೆ ನನ್ನ ಕಡೆ. ಮತ್ತು ನೀವು ಎಲ್ಲರೂ ಇದ್ರೆ ಕೇಳಿದ್ರೆ ಹಾಗೆ ನೋಡದೆ ಬಿಡ್ತಾರ? ಅವರಿಗೂ ಒಂಥರ ನಾಚಿಕೆ ಆದಂಗೆ ಆಗಲ್ಲ. ಯಾವಾಗಲೂ ಕುಡಿಯೋರಾದ್ರೆ ಅದಾರು ಅಂತಾರ. ಒಬ್ರೊಬ್ಬಕ್ಕೊಂದ್ಸತಿ ಕುಡಿಯೋರಿಗೆ ನೀವು ಹಿಂಗೆ ಮಾಡಿದ್ರೆ? ಹೌದಾ, ನಾನು ತಲೆ ಬುಳ್ಳಿ ವಾಲ್ ಹೆಟ್ಟಕ್ಕೆ ಗೊತ್ತೇ ಆಗಲ್ಲ. ಹಂಗೆ ಕುಡಿಯೋದಾದ್ರೆ ಅದ್ರ ಹತ್ರನೇ ಇರ್ತದ ಅಂತ ತಗೋಬೋದಪ್ಪ. ಏನು ನಾನು ಕೊಟ್ಟೆ ಕುಡಿಬೇಕಾ? ಇದ್ದಿದ್ದು ಪೂರ್ತಿ ಖಾಲಿ ಆಗಿದೆ, ಯಾರಿಗೆ ಗೊತ್ತು? ಏನಿಲ್ಲ, ತೆಪ್ಪನ್ ಕೂತ್ಕೊಂಡೆ. ಅಮ್ಮಗೆ ನಿಜವಾಗ್ಲೂ ಸಿಟ್ಟು ಬರ್ತಾದೆ ನೋಡಿ ಒಳಗೆ. ಅಲ್ಲ ಮರೆಯ, ಹಾದಿ ಬದಿ ಹೋಗಿ ಕೂತ್ಕೊಂಡು ಅದು ಎಂಥ ಮಾತಂತ ಆಡ್ತಿದ್ದೀಯಾ? ತಮಾಷೆ ಮಾಡೋಕ್ಕೂ ಒಂದು ಲಿಮಿಟ್ ಬೇಕು, ಗೊತ್ತಾತಾ? ಓ ಪಾಪ ನನ್ನ, ಹೌದು ಮಾರ್ರ. ನಾ ಮಾತಾಡ್ತಾ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಬೆಳಗ್ಗೆ ಎದ್ದ ಅಮ್ಮ ಅಲ್ಲಿ ಕಾಫಿ ಕುಡಿತೀರನೋ ಅಂತ ಕೇಳಿದ್ನ ಅವ್ರು ಆ ಥರ ತಿಳ್ಕೊಂಡಾರೆ, ಗೊತ್ತಾ? ಅಲ್ಲಿ ಹೇಳು ಒಂಚೂರು. ಮಾದಪ್ಪಜ್ಜ, ನಾ ಸುಮ್ಮನೆ ತಮಾಸ್ಗೆ ಮಾಡಿದ್ರೆ ನೀವು ಹಾಗೆ ಮಾಡ್ತೀರಲ್ಲ. ಫಸ್ಟ್ ಕಿವಿಗೆ ಇದನ್ನು ಹಾಕೇಳಿ ಹೇಳ್ತೀನಿ. ಬೆಳಿಗ್ಗೆ ಎದ್ದು ಈಚೆಗೆ ಬಂದು ಕೂತ್ರಲ್ಲ, ಕಾಫಿ ಕುಡ್ಕೊಂಡು ಹೋಗಿರೋ ಇಲ್ಲ ಅಂತ ಕೇಳಿದ್ದಂತೆ ಪಾರ್ವತತ್ತೆ. ನೀವು ನೋಡಿದ್ರೆ ಎಂತೆಂಥದ್ದು ಹೇಳ್ತೀರಲ್ಲ. ಇಲ್ಲಿ ಆಚೆ ಈಚೆಗೆಲ್ಲ ಓಡಾಡ್ತಿರ್ತಾರೆ, ಅವ್ರು ಏನು ಅಂದ್ಕೋಬೇಕು ನೋಡೋಣ ಹೇಳಿ. ಅವ್ರು ಯಾವತ್ತಾರು ಹಾಗೆ ನೀವು ಕುಡ್ದಂಗೆ ಕುಡಿಯೋಕ್ಕೆ ಕೇಳ್ಯಾರ? ಸಿಟ್ಟು ಮಾಡ್ಕೊಂಡು ಕೂತಾರೆ. ಅದು ಹೆಂಗೆ ಸಮಾಧಾನ ಮಾಡ್ತೀರೋ ಮಾಡಿ ಹೋಗಿ, ಬ್ಯಾಡ್ದಿದ್ದೆ ಮಾತಾಡ್ತೀರಿ. ಹೌದಾನ? ಅಲ್ಲ, ಇಷ್ಟಲ್ಲಿ ಹಾಗೆ ನಾನು ಅಂತ ಹೇಳುದ್ನ? ನೀನೇ ಹೇಳಿದ್ದಲ್ಲ ಇಷ್ಟೊತ್ತು ಒಂದು ತಟ್ಟ ಅವ್ರಿಗೆ ಕೊಡಿ ಚಳಿ ಅಂತೇಳಿ. ನೀ ಹೇಳ್ಕೊಂಡು ನನ್ನ ಮೇಲೆ ಹಾಕ್ತಿದ್ದೀಯಾ? ನಾ ಹೇಳ್ತೀನಿ ಪಾರ್ವತಿ ಹತ್ರ, ನಾ ಎಂತ ಹೇಳ ಅವನಿಲ್ಲ ಹುಡುಗಿ ಹೇಳಿದ್ದು ಅಂತ.